ಪಕ್ಷ ಸಂಘಟನೆ ಮಾಡೋಂಗಿದ್ರೆ ಮಾಡಿ, ಇಲ್ಲ ಅಂದರೆ ಈ ಜಾಗದಿಂದ ಇವತ್ತಿಂದನೇ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ಯಾವತ್ತಾದರೂ ಅನಿಲ್ ಕುಮಾರ್ ಇದ್ದಾರೆ ಅಂತ ನೀವು ಸಾಬೀತು ಮಾಡಿಬಿಡಿ, ನಾವು ನಮ್ಮ ಪಕ್ಷದಿಂದ ನಾವು ರಾಜೀನಾಮೆ ಕೊಟ್ಟು ಹೋಗ್ತೀವಿ. ಇಲ್ಲಾಂದರೆ ನೀವು ರಾಜೀನಾಮೆ ಕೊಡಬೇಕು. ನಿಮ್ಮ ಮಾತುಗಳನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೇನೆ. ನಾನು ಒಗ್ಗಟ್ಟಾಗಿ ನಡೆಸ್ಕೊಂಡು ಹೋಗುವಂಥ ಕೆಲಸ ನೀವು ಮಾಡಿ, ನೀವು ಪಕ್ಷಕ್ಕೆ ಸಾಥ್ ಕೊಡ್ತೀವಿ. MLA ಮೇಲೆ ಆಗಲಿ MLC ಮೇಲೆ ಆಗಲಿ ಈ ತಾಲೂಕಲ್ಲ ಆರೋಪಗಳನ್ನು ಮಾಡಿದ್ರೆ ಖಂಡಿತವಾಗ್ಲೂ ನಾವು ಸುಮ್ಮನೆ ಇರೋದಿಲ್ಲ. MLC ಅನಿಲ್ ಕುಮಾರ್ ಅವರಿಗಾಗಲಿ, ಈ ಜಗಳಕ್ಕಾಗಲಿ, ಅಲ್ಲಿ ನಡೆದಂಥ ನಂದಿನಿ ಪ್ಯಾಲೇಸಲ್ಲಿ ಜಗಳ ಆಗಿದ್ದಂತಾಗಲಿ ಇನ್ನೊಂದಕ್ಕಾಗಲಿ ಯಾವುದೂ ಸಂಬಂಧ ಇಲ್ಲ. ನಾವು ಇಲ್ಲಿ ಪಕ್ಷ ಕಟ್ತಕ್ಕಂಥವ್ರು ಈ ತಾಲೂಕಲ್ಲಿ ನೀವೆಷ್ಟು ಸಾರಿ ಬಂದು ಎಲ್ಲರನ್ನು ಪದಾಧಿಕಾರಿಗಳ ಸಭೆ ಕರೆದಿದ್ದೀರಿ? ಒಂದು ಗುಂಪಿಗೆ ಸೀಮಿತವಾಗಿದ್ದೀರಲ್ಲ ಅಧ್ಯಕ್ಷರೇ ನೀವು. ಮಾನ್ಯ ಜಿಲ್ಲಾಧ್ಯಕ್ಷರಾದಂಥ ಕಾಂಗ್ರೆಸ್ಸಿನ ಲಕ್ಷ್ಮೀನಾರಾಯಣ ಅವರು ನಮ್ಮ ವೈ ಶಿವಕುಮಾರ್ ಅವ್ರನ್ನ ಗ್ಯಾರಂಟಿ ಅಧ್ಯಕ್ಷರನ್ನು ಮತ್ತು ಅಂಬರೀಷ್ ಅವರನ್ನು, ನಗರಸಭಾ ಸದಸ್ಯ ಅಂಬರೀಷ್ ಅವರನ್ನು ಮತ್ತು ಮೈಲಾಂಡಹಳ್ಳಿ ಮುರುಳಿನ ಮತ್ತು ಚೌಡರೆಡ್ಡಿಯನ್ನವ್ರನ್ನ ನಾನು ವಜಾ ಮಾಡಿದ್ದೇನೆ, ಅವರಿಗೆ ಪನಿಷ್ಮೆಂಟ್ ಆಗಿದೆ ಅಂತ ಹೇಳಿ ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೊನ್ನೆ ಜಿಲ್ಲಾಧ್ಯಕ್ಷರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ, ನಿಮಗೆ ಅಧಿಕಾರ ಕೊಟ್ಟಂಥವ್ರು ಯಾರು? ಒಬ್ಬ ಜಿಲ್ಲಾ ಗ್ಯಾರಂಟಿಗಳ ಅಧ್ಯಕ್ಷರನ್ನು ವಜಾ ಮಾಡೋಕ್ಕಾಗಲಿ, ಕಾಂಗ್ರೆಸ್ನ ಚಿಹ್ನೆಯಲ್ಲಿ ಗೆದ್ದಿರ್ತಕ್ಕಂಥ ನಗರಸಭಾ ಸದಸ್ಯರನ್ನಾಗಲಿ, ಮೈಲಾಂಡಹಳ್ಳಿ ಮುರುಳಿನಾಗಲಿ, ಚೌಡರೆಡ್ಡಿ ಯಾರು ನಿಮಗೆ ಅಧಿಕಾರ ಕೊಟ್ಟವರು? KPCCಗೇನು ತಿಳಿಸಿದ್ದೀರಾ? ಇಲ್ಲ MLAಗಾಗಲಿ MLCಗಾಗಲಿ ಏನು ಗಮನಕ್ಕೆ ತಂದಿದ್ದೀರಾ? ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರ ಜನ ಅವರು, ಈ ಕ್ಷೇತ್ರದಿಂದ ಆಯ್ಕೆಯಾಗಿರ್ತಕ್ಕಂಥ ಪ್ರತಿನಿಧಿಗಳು ಸರ್ಕಾರದಿಂದ ಮೊನ್ನೆ ಯಾವುದೋ ಉದ್ದೇಶಪೂರ್ವಕವಾಗಿ ನಡೆದಂಥ ಗಲಾಟೆಗಳನ್ನೇ ಮನಸ್ಸಲ್ಲಿಟ್ಕೊಂಡು ನೀವು ಪತ್ರಿಕೆ ಹೇಳಿಕೆಗಳನ್ನು ಕೊಡೋದು, ಮೀಡಿಯಾ ಮುಖಾಂತರ ಮಾಡೋದು, ಕಾಂಗ್ರೆಸ್ ಪಕ್ಷವನ್ನು ಎಷ್ಟು ಮಟ್ಟಕ್ಕೆ ಬೆಳೆಸ್ತಾ ಇದ್ದೀರಿ ಅನ್ನೋದನ್ನು ನಿಮ್ಮ ಗುಣಗಳು ತಿಳಿಸ್ತಾ ಇದೆ. ನೀವು ಸಭ್ಯತರು, ಒಳ್ಳೆಯವರು, ನಿಮಗೆ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ, ಎಲ್ಲ ಕಾಂಗ್ರೆಸ್ಸಿನ MLAಗಳು ಸೇರಿ ಕೊಟ್ಟಿದ್ದಾರೆ. ನೀವು ಹೆಂಗೆ ನಡೆಸ್ಕೊಂಡು ಹೋಗಬೇಕು? ಒಂದು ಗುಂಪಿಗೆ ಸೀಮಿತವಾಗಿದ್ದೀರಲ್ಲ ಅಧ್ಯಕ್ಷರೇ ನೀವು. ಒಂದು ಗುಂಪಿಗೆ ನೀವು ಸೀಮಿತರ? MLC ಅನಿಲ್ ಕುಮಾರ್ ಅವ್ರನ್ನ ರೌಡಿಸಮ್ ಮಾಡ್ತೀನಿ ಅಂತ ಹೇಳ್ತಾರೆ, ಕೊತ್ತೂರು ಮಂಜುನಾಥ್ ಅವ್ರ ಬಗ್ಗೆ ಮಾತಾಡ್ತೀರಿ, MLA ಬಗ್ಗೆ ಮಾತಾಡ್ತೀರಿ. ನಿಮ್ಮದು ಒಂದು 5-6 ಜನ ಸೇರಿಕೊಂಡು ಗುಂಪು ಕಟ್ಕೊಂಡು ನಿಮ್ಮದೇ ಪಾಳ್ಯಗಾರಿಕೆ ನಡೆಸ್ತೀರಿ. ಕೇಳೋಕ್ಕೆ ಹೋದರೆ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತೀರಿ, ನಮ್ಮಲ್ಲಿ ದೌರ್ಜನ್ಯ ಮಾಡ್ತಾರೆ, ನಾವು ಹಿಂದುಳಿದೊಳಗೋರು, ನಾವು ಕುಂಬಾರರು ಅಂತ ಹೇಳ್ತೀವಿ. ಖಂಡಿತವಾಗಲೂ ನಾವು ದಲಿತರೇ. ಹಿಂದುಳಿದ ವರ್ಗದವರಾಗಲಿ ಅವ್ರು ಕುಂಬಾರಾಗ ಅಂತ ಹೇಳ್ತಿರಲ್ಲ, ನಮಗೆ ಗೊತ್ತೇ ಇಲ್ಲ. ನೀವು ಒಬ್ಬ ಕಾಂಗ್ರೆಸ್ಸಿನ ಜಿಲ್ಲಾ ಅಧ್ಯಕ್ಷರು ಅಂತ ನಮಗೆ ಗೊತ್ತಿದೆ. ನಮಗೆ ಪಕ್ಷ ಮುಖ್ಯ ವಿನಃ ಜಾತಿ ಮುಖ್ಯ ಅಲ್ಲ. ನಾಳೆ ನೀವು ಆಗ್ಬೋದು, ಮತ್ತು ಇನ್ನು ಸಾರಿಗೆ ನಮಗೂ ಅವಕಾಶ ಸಿಗ್ಬೋದು, ಇಲ್ಲ ಅಂತಲ್ಲ. ನಾವು ಹೇಳೋದು ಪಕ್ಷವನ್ನು ಸಂಘಟನೆ ಮಾಡಿ. ಏಕಾಏಕಿಗೆ ನೀವು ನಾನೇ ಪಕ್ಷವನ್ನು ಸಂಘಟನೆ ಮಾಡ್ತೀನಿ, ಇನ್ಮೇಲೆ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಈ ಸ್ಟೇಟ್ಮೆಂಟ್ಗಳನ್ನು ಕೊಡ್ತೀನಿ. ಯಾರು ನಿಮಗೆ ಈ ಅಧಿಕಾರ ಕೊಟ್ಟವರು? MLA ಅವ್ರನ್ನ ಕನ್ಸಲ್ಟ್ ಮಾಡಿ, MLC ಅವ್ರನ್ನ ಹತ್ರ ಕನ್ಸಲ್ಟ್ ಮಾಡಿ ಮಾತಾಡಿ. ಯಾವತ್ತಾದರೂ ಕಾಂಗ್ರೆಸ್ ಆಫೀಸಲ್ಲಿ ಕೂತ್ಕೊಂಡು ಪದಾಧಿಕಾರಿಗಳನ್ನ ಕರೆದಿದ್ದೀರಾ? ಕರೆದಿಲ್ಲ. ನೀವು ನಿಮ್ಮದೇ ಆದಂಥ ಗುಂಪು ಹೋಟ್ಲಲ್ಲಿ ಕೂತ್ಕೊಂಡು ಒಂದು 4-5 ಜನ ಕರ್ಕೊಂಡು, ನಾನೇ ಪ್ರತ್ಯಕ್ಷ ಸಾಕ್ಷಿ, ನಮ್ಮ ಕೊಂಡರಾಜನಹಳ್ಳಿ ಪಂಚಾಯತ್ ವ್ಯಾಪ್ತಿಗೆ ಬರ್ತಕ್ಕಂಥ ಹೋಟ್ಲು ದಕ್ಷಿಣ ಸ್ವಾದನಲ್ಲಿ ಕುಂತ್ಕೊಳ್ತೀರಿ. ನೀವು ಕುಂತ್ಕೊಂಡು ನೀವು ಮೀಟಿಂಗ್ ಮಾಡಿಕೊಂಡು ಯಾರನ್ನು ಬೇಕೋ ಕರೆಸ್ಕೊಂಡು ಮಾತಾಡ್ಕೊಂಡು ಹೋಗ್ತೀರಿ. ಕಾಂಗ್ರೆಸ್ ಆಫೀಸ್ನಲ್ಲಿ ಕುಂತು ನಮ್ಮಂಥವ್ರನ್ನ, ನಾನು ಒಬ್ಬ KPCC ಸದಸ್ಯ SC ವಿಭಾಗದಲ್ಲಿ, ನಮ್ಮಂಥವ್ರನ್ನ ಕರೆದು ಪಕ್ಷ ಹೆಂಗೆ ಸಂಘಟನೆ ಮಾಡಬೇಕು ಅಂತ ಹೇಳೋದು ಬಿಟ್ಟು MLC ಅವ್ರ ಮೇಲೆ ಇಲ್ಲಿ ಸಲದ ಆರೋಪಗಳು ಮಾಡ್ತೀರಿ. MLC ಅನಿಲ್ ಕುಮಾರ್ ಅವರಿಗಾಗಲಿ, ಈ ಜಗಳಕ್ಕಾಗಲಿ, ಅಲ್ಲಿ ನಡೆದಂಥ ನಂದಿನಿ ಪ್ಯಾಲೇಸಲ್ಲಿ ಜಗಳ ಆಗಿದ್ದಂತಾಗಲಿ ಇನ್ನೊಂದಕ್ಕಾಗಲಿ ಯಾವುದೂ ಸಂಬಂಧ ಇಲ್ಲ. ಯಾರು ಪಕ್ಷದ ವಿರೋಧ ಚಟುವಟಿಕೆಗಳನ್ನು ಮಾಡಿದ್ದಾರೆ ಅದ್ರ ಬಗ್ಗೆ ಕಾರ್ಯಕರ್ತರು ಮಾತಾಡಿದ್ದಾರೆ. ತಳ್ಳಾಟ, ನೂಕಲಾಟ, ಒಂದು ಮನೆಯಲ್ಲ ಅಣ್ಣ ತಮ್ಮಂದ್ರೆ ಕಿತ್ಲಾಡ್ತೀವಿ, ಅದರಲ್ಲಿ ಭಿನ್ನಮತಗಳು ಬಂದಿರ್ತವೆ. ಅಷ್ಟು ಬಿಟ್ಟರೆ ಅವ್ರು ಹೇಳಿಕೊಟ್ರು, ಇವ್ರು ಹೇಳಿಕೊಟ್ರು, ಅನಿಲ್ ಕುಮಾರ್ ಅವ್ರು ಹಿಂದ್ಗಡೆ ಇದ್ದಾರೆ, ಖಂಡಿತವಾಗಲೂ ಅನಿಲ್ ಕುಮಾರ್ ಪಾತ್ರ ಏನೂ ಇಲ್ಲ. ಶುದ್ಧ ಸುಳ್ಳು. ಇದು ಸುಳ್ಳು. ಇದು ಯಾವತ್ತಾದರೂ ಅನಿಲ್ ಕುಮಾರ್ ಇದ್ದಾರೆ ಅಂತ ನೀವು ಸಾಬೀತು ಮಾಡಿಬಿಡಿ, ನಾವು ನಮ್ಮ ಪಕ್ಷದಿಂದ ನಾವು ರಾಜೀನಾಮೆ ಕೊಟ್ಟು ಹೋಗ್ತೀವಿ. ಇಲ್ಲಾಂದರೆ ನೀವು ರಾಜೀನಾಮೆ ಕೊಡಬೇಕು. ಅಲ್ಲ, ನಂದಿನಿ ಪ್ಯಾಲೇಸ್ನಲ್ಲಿ ಸಭೆ ನಡೀತದೆ, ಆ ಸಭೆಗೆ ಒಂದು 4-5 ಜನ ನಾವು, ಕಾದ್ರಿಪುರ ಬಾಬು, ಮುರುಳಿ, ಮೈಲಾಂಡಹಳ್ಳಿ ಮುರುಳಿ
ವೈ ಶಿವಕುಮಾರ್ ಇಂಥವರು ಫೋನ್ಗಳು ಮಾಡಿ ಎಲ್ಲ ಕಾಂಗ್ರೆಸ್ ನಾಯಕರನ್ನು ಕರೆದಿದ್ದಾರೆ. ನೀವು ಯಾರು ಫೋನ್ ಮಾಡಿ ಕರೆದಿದ್ದೀರಿ? 800-900 ಜನಕ್ಕೆ ನಾನು ಫೋನ್ ಮಾಡಿ ಕರೆದಿದ್ದೀನಿ ಅಂತ ಹೇಳ್ತೀರಲ್ಲ, ಕಾಲ್ ಶೀಟ್ ತೋರಿಸ್ತೀರಾ? ಕಾಲ್ ಶೀಟ್ ತೋರಿಸ್ದವ್ರೆ ರಾಜೀನಾಮೆ ಕೊಡ್ತೀರಾ ನೀವು? ಹೇಳಿ. ನೀವು ಒಂದು ಗೌರವ ಸ್ಥಾನದಲ್ಲಿದ್ದೀರಿ. ಪಕ್ಷನ ಮುನ್ನಡೆಸಬೇಕಾಗಿರೋರು. ಪಕ್ಷನ ನೀವು ಹಿನ್ನಡೆಸಿಬಿಟ್ಟು ನೀವು ಅವರು ಸರಿ ಇಲ್ಲ, ಇವರು ಸರಿ ಇಲ್ಲ, ನಮಗೆ ಅವರು ಆರೋಪ ಮಾಡ್ತಾರೆ, ಇವರು ಆರೋಪ ಮಾಡ್ತಾರೆ, ಇವ್ರು ದೌರ್ಜನ್ಯ ಮಾಡ್ತೀರಂತ ಅಂತ ಹೇಳ್ತೀರಲ್ಲ, ಖಂಡಿತವಾಗಲೂ ಯಾರೂ ದೌರ್ಜನ್ಯ ಮಾಡೋದಿಲ್ಲ. ನೀವು ಪಕ್ಷ ಸಂಘಟನೆ ಮಾಡೋಂಗಿದ್ರೆ ಮಾಡಿ, ಇಲ್ಲ ಅಂದರೆ ಈ ಜಾಗದಿಂದ ಇವತ್ತಿಂದನೇ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ದಯವಿಟ್ಟು ಗುಂಪುಗಾರಿಕೆ ಮಾಡಬೇಡಿ. ನಮಗೆ ಕೋಲಾರ ಜಿಲ್ಲೆ ನೋವಾಗ್ತದೆ. ನೀವು ಪತ್ರಿಕೆ ಹೇಳಿಕೆಗಳ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ದರೆ ನಮ್ಮ MLC ಮೇಲೆ MLAಗಳ ಮೇಲೆ ನಮಗೆ ನೋವಾಗುತ್ತೆ. ಕಾರ್ಯಕರ್ತರಿಗೂ ನಾವು ಇಲ್ಲಿ ಪಕ್ಷ ಕಟ್ತಕ್ಕಂಥವ್ರು ಈ ತಾಲೂಕಲ್ಲಿ ನೀವು ಎಷ್ಟು ಸಾರಿ ಬಂದು ಎಲ್ಲರನ್ನು ಪದಾಧಿಕಾರಿಗಳ ಸಭೆ ಕರೆದಿದ್ದೀರಿ? ನಾನು ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀನಿ ವೈಯಕ್ತಿಕವಾಗಿ, ಎಷ್ಟು ಸಾರಿ ಕರೆದಿದ್ದೀರಿ? ನೀವೊಂದು 4-5 ಜನ, ಬೆರಳೆಣಿಕೆ 4-5 ಜನನೇ ನೀವು ಸಭೆಗಳು ಕರ್ಕೊಳ್ಳೋದು, ಹೋಗೋದು, ಬರೋದು. ಯಾವುದೇ ಗಲಾಟೆಗಳಿಗಾಗಲಿ ಯಾವುದೇ ಜಗಳಕ್ಕಾಗಲಿ ಅನಿಲ್ ಕುಮಾರ್ ಪಾತ್ರ ಇದರಲ್ಲಿ ಇಲ್ಲ. ಖಂಡಿತವಾಗಲೂ ಏನು ಹೇಳಿದ್ರೆ ಅದು ನೀವು ಇನ್ನೂ ಗುಂಪುಗಾರಿಕೆ ಮಾಡಿದ್ದು. ಅನಿಲ್ ಕುಮಾರ್ ಗುಂಪನ್ನಾಗಲಿ ಕೊತ್ತೂರು ಮಂಜುನಾಥ್ ಅವರ ಗುಂಪನ್ನಾಗಲಿ ಅಣ್ಣ ತಮ್ಮಂದಿದ್ದವ್ರನ್ನ ನೀವು ಬೇರ್ಪಡಿಸ್ಕೊಂಡು ನಿಮ್ಮದೇ ಆದಂಥ ಗುಂಪನ್ನು ಕಟ್ಕೊಂಡು ನೀವು ಸಭೆ ಮಾಡೋಕ್ಕೆ ಹೋಗ್ತೀರಿ. ಅವ್ರಿಗೆ ಮಾತ್ರ ಫೋನ್ ಮಾಡ್ತೀರಿ, ನಮ್ಮಂಥವ್ರಿಗೆ ನೀವು ಫೋನ್ ಮಾಡಲ್ಲ. ಯಾವತ್ತಾದರೂ ಕರೆ ಮಾಡಿದ್ದೀರ ನಮಗೆ? ಒಬ್ಬ KPCC ಸದಸ್ಯ SC ವಿಭಾಗದಲ್ಲಿ ನಾನು, ನನ್ನ ಹೆಸರೇ ನಿನಗೆ ಗೊತ್ತಿಲ್ಲ ಸರಿಯಾಗಿ, ಎಲ್ಲ ನಾ ಅಡ್ಡ ಬಂದಾಗ ಏನು ರೀ ಬಾಬು ಅಂತೀರಿ. ಅಷ್ಟು ಬಿಟ್ಟರೆ ನಮಗೆ ಇದುವರೆಗೂ ಕರೆ ಮಾಡಿದವರಲ್ಲ. ನಮಗೆ ನೋವಾಗುತ್ತೆ. ನೀವು ಕೊಡ್ತಾಗದ ಹೇಳಿಕೆಗಳಿದೆಯಲ್ಲ, ಖಂಡಿತವಾಗಲೂ ಅದು ತುಂಬ ಪಕ್ಷಕ್ಕೆ ಹಿನ್ನಡೆ ಆಗ್ತಾಯಿದೆ. ಪಕ್ಷನ ಮುನ್ನಡೆಸ್ತಾ ಇಲ್ಲ. ನೀವು ಮುನ್ನಡೆಸೋ ಮಾರ್ಗವನ್ನು ಕಂಡುಹಿಡೀರಿ. ಎಲ್ಲರನ್ನೂ ಒಗ್ಗಟ್ಟಾಗಿ ಕರ್ಕೊಂಡೋಗ್ರಿ. ಜಾತಿ ಭೇದ ಕುಲ ಗೋತ್ರ ಯಾವುದೂ ಇಲ್ಲ ಈ ಪಕ್ಷದಲ್ಲಿ. ಪಕ್ಷ ನಿಮಗೆಲ್ಲ ಸ್ಥಾನಮಾನ ಕೊಡ್ತಾ ಇದೆ. ಆ ಸ್ಥಾನಮಾನ ಉಳಿಸ್ಕೋಬಾರ್ದು, ನಿಮ್ಮ ಜವಾಬ್ದಾರಿಯಾಗಿದೆ. ಅದನ್ನು ಬಿಟ್ಟು MLA ಮೇಲೆ MLCಗಳ ಮೇಲೆ ಮಾತಾಡೋದು ನಿಮಗೆ ಸಭ್ಯತೆ ಅಲ್ಲ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ. ಈ ಮಾತನ್ನು ನಾನು ಖಂಡಿಸ್ತೀನಿ. ನೀವು ಕೊಟ್ಟಿದ್ದಕ್ಕಂಥ ಹೇಳಿಕೆಗಳನ್ನು ನಾವು ಖಂಡಿಸ್ತೀವಿ ಕಾರ್ಯಕರ್ತರಾಗಿ, ಕಾಂಗ್ರೆಸ್ ಕಾರ್ಯಕರ್ತರಾಗಿ. CCಯಿಂದ ಒಂದು ಮಾರ್ಗಸೂಚಿ ಇರುತ್ತದೆ. ಅದಕ್ಕೊಂದು ಉಸ್ತುವಾರಿ ಅಂತ ಮಾನ್ಯ ಮಾಜಿ ವಿಧಾನ ಪರಿಷತ್ ಸದಸ್ಯರಂತ ನಾರಾಯಣ ಸಾಮಣ್ಣವ್ರನ್ನ ಹಾಕಿದ್ದಾರೆ. ಅವ್ರ ಗಮನಕ್ಕೆ ನೀವು ತರಬೇಕು. ಅದನ್ನು ಬಿಟ್ಟು ಏಕಾಏಕಿ KPCC ಗಮನಕ್ಕೆ ತರ್ತಾರೆ ನಾನು ವಜಾ ಮಾಡಿದ್ದೀನಿ ಅಂತ ಹೇಳಿದ್ರೆ, ಅವ್ರಿಗೂ ಅಭಿಮಾನಿಗಳಿದ್ದಾರೆ. ವೈ ಶಿವಕುಮಾರ್ಗಾಗಲಿ, ಮುರಳಿ ಅವ್ರಿಗಾಗಲಿ, ಚೌಟ್ರೆಡ್ಡಿಗಾಗಲಿ, ಅಂಬರೀಷ್ ಅವ್ರಿಗಾಗಲಿ. ಆತನು ಪರಿಶಿಷ್ಟ ಜಾತಿ ಪಂಗಡದ ಒಬ್ಬ ನಾಯಕ. ಆತನ ನೀನು ಹೆಂಗಂದ್ರೆ ಹಂಗೆ ಮಾತಾಡಿ ವಜಾ ಮಾಡಿದ್ದೀನಿ ಅಂತ ಹೇಳಿದರೆ ಯಾರು ನಿಮ್ಗೆ ಅಧಿಕಾರ ಕೊಟ್ಟವರು ಹೇಳಿ? ನಾವು ಗೌರವದಿಂದ ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ. ಒಬ್ಬ ಗೌರವಾನ್ವಿತ ವ್ಯಕ್ತಿಗಳು, ಜಿಲ್ಲಾ ಅಧ್ಯಕ್ಷರಾಗಿದ್ದೀರಿ. ಈ ಥರ ಸುಳ್ಳು ಪಳ್ಳು ಹೇಳಿಕೆಗಳನ್ನು ಕೊಡೋದು ನಿಲ್ಲಿಸಬೇಕಾಗ್ತದೆ. ಹಾಗೆ ಏನಾದರೂ ಮಾಡ್ತಾ ಇದ್ದರೆ ಮುಂದಕ್ಕೆ ನಿಮ್ಮ ಮೇಲೆ ನಾವು ಪ್ರತಿಭಟನೆಯನ್ನು ಮಾಡಬೇಕಾಗ್ತದೆ. ಜಿಲ್ಲಾಧ್ಯಕ್ಷರುಗಳೇ, ದಯವಿಟ್ಟು ಇಂಥ ಹೇಳಿಕೆಗಳನ್ನು ಕೊಡೋದನ್ನು ನಿಲ್ಲಿಸಿ. ಬ್ಲಾಕ್ ಪ್ರೆಸಿಡೆಂಟ್ಗಳ ಜೊತೆಲಿ ಇಟ್ಕೊಂಡು, ಕಾರ್ಯಕರ್ತರ ಜೊತೆಲಿ ಇಟ್ಕೊಂಡು, ಪದಾಧಿಕಾರಿಗಳ ಜೊತೆಲಿ ಇಟ್ಕೊಂಡು ಒಗ್ಗಟ್ಟಾಗಿ ನಡ್ಸ್ಕೊಂಡು ಹೋಗುವಂಥ ಕೆಲಸ ನೀವು ಮಾಡಿ. ನೀವು ಪಕ್ಷಕ್ಕೆ ಸಾಥ್ ಕೊಡ್ತೀವಿ. ಅದು ಬಿಟ್ಟು MLA ಮೇಲೆ ಆಗಲಿ MLC ಮೇಲೆ ಆಗಲಿ ಈ ತಾಲೂಕಲ್ಲ ಆರೋಪಗಳನ್ನು ಮಾಡಿದ್ರೆ ಖಂಡಿತವಾಗ್ಲೂ ನಾವು ಸುಮ್ಮನೆ ಇರೋದಿಲ್ಲ. ಅದು ಹೆಂಗೆ ನೀವು ಪಕ್ಷ ಸಂಘಟನೆ ಮಾಡಿದ್ರೆ ಒಬ್ಬರೇ ಜಿಲ್ಲಾಧ್ಯಕ್ಷರಾಗಿ ನೀವೊಬ್ಬರೇ ಪಕ್ಷ ಸಂಘಟನೆ ಮಾಡ್ತಾರೆ? ಬೇರೆ ನಮಗೆ ಕಾರ್ಯಕರ್ತರು ಯಾರೂ ಬೇಡವಾ? ನೀವೇ ಪಕ್ಷ ಕಟ್ಟಿಬಿಡ್ತೀರಾ? ಕಟ್ಟಿ ನೋಡೋಣ, ಒಂದು ಸಭೆ ಮಾಡಿ ಕಟ್ಟಿ ನೋಡೋಣ ಅಂತ ಹೇಳ್ತಾ ಈ ಮಾತುಗಳನ್ನು ನಾವು ತೀವ್ರವಾಗಿ, ನಿಮ್ಮ ಮಾತುಗಳನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೇನೆ ನಾನು.